ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಣ್ಣ ಪ್ರಶ್ನೆ: ದೇವರ ಮಾತು ನನ್ನ ಒಳ್ಳೆಯದಕ್ಕೇನಾ, ಅಥವಾ ದೇವರು ಹೇಳುವಂಥ ಕೆಲಸಗಳು ಕಾರ್ಯಗಳು ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತದೆ ಎಂಬುವಂಥ ಸಂಶಯ ಯಾವತ್ತಾದರೂ ಪಟ್ಟಿದ್ದೀರಾ? ನೀವು ಯಾವಾಗಾದರೂ ಈ ರೀತಿ ಯೋಚನೆ ಮಾಡಿದ್ದೀರಾ? ಇಂದು ನಾವು ನೋಡುವಂಥ ಪಾಠ ಅದೇ ಪ್ರಿಯರೇ, ಪಾಪ ಶುರುವಾಗುವ ಮೊದಲು ನಡೆದ ಒಂದು ಮಾತು. ಇಂದಿನ ಭಾಗ ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಒಂದು ಸುಂದರವಾದಂಥ ಏದೆನ್ ತೋಟ. ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಶಾಂತಿ ಇತ್ತು, ನೆಮ್ಮದಿ ಇತ್ತು, ದೇವರ ಮಾತು ಸ್ಪಷ್ಟವಾಗಿತ್ತು. ಆದರೆ ಅಷ್ಟರಲ್ಲಿ ಒಂದು ಸರ್ಪ ಬರುತ್ತದೆ ಪ್ರಿಯರೇ. ಸತ್ಯವೇದ ಹೇಳುತ್ತದೆ, ಈ ಸರ್ಪ ಎನ್ನುವಂಥದ್ದು ಇತರ ಪ್ರಾಣಿಗಳಿಗಿಂತ ಚತುರವಾದಂಥ ಒಂದು ಪ್ರಾಣಿ ಎಂಬುದಾಗಿ. ಅದೇನು ಮಾಡ್ತು ಗೊತ್ತಾ? ಯಾರನ್ನು ಹೊಡೆಯಲಿಲ್ಲ, ಭಯಪಡಿಸಲಿಲ್ಲ, ಆದರೆ ಅದು ಮಾತನಾಡಿತು. ಅದು ಕೇಳಿದ ಮೊದಲ ಮಾತು, ದೇವರು ನಿಜವಾಗಿಯೂ ಹೀಗೆ ಹೇಳಿದ್ರಾ? ಪ್ರಿಯರೇ, ಪಾಪ ಯಾವಾಗ ಆರಂಭವಾಗುತ್ತದೆ ಗೊತ್ತಾ? ಈ ವಾಕ್ಯವನ್ನು ಗಮನಿಸಿ. ಈ ವಾಕ್ಯವನ್ನು ಗಮನಿಸಿದರೆ ಪಾಪ ಎನ್ನುವಂಥದ್ದು ತಪ್ಪು ಕೆಲಸದಿಂದ ಆರಂಭವಾಗುವುದಿಲ್ಲ, ಆದರೆ ಸಂಶಯ ಬಂದಾಗ ಆರಂಭವಾಗುತ್ತದೆ ಪ್ರಿಯರೇ. ಸರ್ಪ ದೇವರು ಇಲ್ಲ ಎನ್ನುವಂಥ ಮಾತನ್ನು ಹೇಳಲಿಲ್ಲ. ಸರ್ಪ ಹೇಳಿದ ಮಾತು, ದೇವರು ಹೇಳಿದ ಮಾತು ನಿಜವೇನಾ ಎಂದು ಕೇಳಿದ್ದು. ಪ್ರಿಯರೇ, ಈ ಥರದ ಯೋಚನೆಗಳು ನಮ್ಮ ಜೀವನದಲ್ಲಿ ಬಂದಿದೆಯಾ? ಸತ್ಯವೇದ ನಮಗೆ ಹೇಳುತ್ತಾ ಇರುವಂಥ ಮಾತೇನೆಂಬುದಾಗಿ ನಾವು ನೋಡುವಾಗ, ದೇವರ ಮಾತಿನ ಮೇಲೆ ಸಂಶಯ ಬಂದಾಗಲೇ ಪಾಪದ ಬಾಗಿಲು ತೆರೆದುಕೊಳ್ಳುತ್ತದೆ. ದೇವರ ಮಾತಿನ ಮೇಲೆ ಸಂಶಯ ಬಂದಾಗಲೇ ಪಾಪದ ಬಾಗಿಲು ತೆರೆದುಕೊಳ್ಳುತ್ತದೆ ಪ್ರಿಯರೇ. ಹಾಗಾದರೆ ದೇವರ ಮಾತು ಬದಲು ಕೂಡ ಆಗಬಾರದು. ಇಲ್ಲಿ ಸ್ತ್ರೀ ಉತ್ತರಿಸುವಂಥ ಒಂದು ಮಾತುಗಳನ್ನು ನೋಡಿ ಪ್ರಿಯರೇ, ಅದು ಒಂದು ಸಣ್ಣ ತಪ್ಪು ಮಾಡ್ತಾಳೆ. ಏನೆಂಬುದಾಗಿ ನಾವು ನೋಡುವಾಗ, ದೇವರು ಹೇಳದೇ ಇದ್ದಂಥ ಮಾತನ್ನು ಸಹ ತನ್ನ ಉತ್ತರದಲ್ಲಿ ಸೇರಿಸಿಕೊಳ್ಳುತ್ತಾಳೆ. ಉದಾಹರಣೆಗೆ ನೋಡುವಾಗ, ದೇವರು ಆ ಹಣ್ಣನ್ನು ಸ್ಪರ್ಶಿಸಬೇಡ ಎಂದು ಹೇಳಿರಲಿಲ್ಲ, ಆದರೆ ಆ ಸ್ತ್ರೀ ಅದನ್ನ ದೇವರ ಮಾತಿಗೆ ಸೇರಿಸಿ ಹೇಳುತ್ತಾ ಇದ್ದಾಳೆ. ಅಂದರೆ ಅರ್ಥ, ದೇವರ ಮಾತಿಗೆ ಹೆಚ್ಚಿಸಿದರೂ ತಪ್ಪು, ಕಡಿತ ಮಾಡಿದರೂ ತಪ್ಪು ಪ್ರಿಯರೇ. ದೇವರ ಮಾತನ್ನು ಅದರಂತೆಯೇ ಹಿಡಿದುಕೊಳ್ಳಬೇಕು ನಾವು. ಇನ್ನು ಆ ಸರ್ಪ ಮುಂದೆ ಏನು ಮಾಡುತ್ತದೆ ಎಂಬುದಾಗಿ ನಾವು ನೋಡುವಾಗ, ದೇವರ ಬಗ್ಗೆ ಒಂದು ತಪ್ಪು ಯೋಚನೆಯನ್ನ ಆ ಸ್ತ್ರೀಯಲ್ಲಿ ಹಾಕುವಂಥದ್ದಾಗಿದೆ. ದೇವರು ಹೇಳಿದ ಮಾತು, ನೀವು ಆ ಹಣ್ಣನ್ನು ತಿಂದರೆ ಖಂಡಿತವಾಗಿಯೂ ಮರಣವನ್ನು ಹೊಂದುತ್ತೀರಾ ಎಂಬುದಾಗಿ ದೇವರು ಹೇಳಿದ್ದು. ಆದರೆ ಆ ಸರ್ಪವು ಹೇಳುವಂಥ ಮಾತನ್ನು ಗಮನಿಸಿ ಪ್ರಿಯರೇ, ನೀವು ಮರಣವನ್ನು ಹೊಂದುವುದಿಲ್ಲ ಅನ್ನುವಾಗ ದೇವರು ಸುಳ್ಳು ಹೇಳುತ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಸರ್ಪ ಹೇಳುತ್ತಾ ಇರೋದು ಪ್ರಿಯರೇ. ಅಂದರೆ ಅರ್ಥ, ಇದು ದೇವರ ಮಾತಿಗೆ ವಿರುದ್ಧವಾದಂಥ ಮಾತು. ಆಮೇಲೆ ಇನ್ನೊಂದು ಮಾತು ಹೇಳುತ್ತದೆ ಸರ್ಪ, ದೇವರು ಒಳ್ಳೆಯದನ್ನು ನಿಮಗೆ ಕೊಡುವುದಕ್ಕೆ ಇಚ್ಛಿಸುವುದಿಲ್ಲ ಎನ್ನುವಂಥ ಸಂಶಯವನ್ನು ಆ ಸ್ತ್ರೀಯಲ್ಲಿ ಸರ್ಪವು ಹಾಕುತ್ತಾ ಇರುವುದನ್ನು ನಾವು ನೋಡಬಹುದು ಪ್ರಿಯರೇ. ಇಲ್ಲಿ ಪಾಪದ ಆಳವಾದ ಬೇರು ಇದೆ. ದೇವರ ಒಂದು ಸ್ವಭಾವಕ್ಕೆ, ದೇವರ ಒಂದು ಕ್ಯಾರೆಕ್ಟರಿಗೆ ಧಕ್ಕೆ ತರುವಂಥ ಒಂದು ಅಂಶ. ದೇವರು ಒಳ್ಳೆಯವರಲ್ಲ ಅನ್ನುವಂಥ ಯೋಚನೆ, ದೇವರು ನನ್ನ ಹಿತವನ್ನು ಬಯಸುವುದಿಲ್ಲ ಅನ್ನುವಂಥ ಒಂದು ಸಂಶಯ ಆ ಸರ್ಪ ಸ್ತ್ರೀಯಲ್ಲಿ ಹಾಕಿದ್ದನ್ನು ನಾವು ನೋಡಬಹುದು. ಸ್ನೇಹಿತರೆ, ಇದೇ ಪಾಪದ ಮೂಲ. ಪಾಪ ಅಂದರೆ ಕೇವಲ ತಪ್ಪು ಕೆಲಸ ಅಲ್ಲ ಪ್ರಿಯರೇ, ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವುದು. ಹಾಗಾದರೆ ಇವತ್ತಿನ ಭಾಗ ನಮಗೆ ಕಲಿಸುವಂಥ ಪಾಠ, ಪಾಪ ಮೊದಲು ಮಾತಿನಿಂದ ಬಂದಿತು, ದೇವರ ಮಾತನ್ನು ಬದಲಿಸುವುದರಿಂದ ಆರಂಭವಾಗುತ್ತದೆ. ದೇವರು ಒಳ್ಳೆಯವನಲ್ಲ ಅನ್ನೋ ಯೋಚನೆ ಪಾಪದ ಬೇರಾಗಿದೆ ಪ್ರಿಯರೇ. ಇಂದು ಈ ಭಾಗದಿಂದ ನಮಗೆ ಸಂತೈಸುವಂಥ ಒಂದು ಮಾತು, ದೇವರ ಮಾತು ನಿಮ್ಮನ್ನು ನನ್ನನ್ನು ಮೋಸಗೊಳಿಸುವುದಿಲ್ಲ.
ಕರ್ತನು ಹೇಳಿರುವಂಥ ಮಾತು ಅದು ನಿಮ್ಮ ಒಳ್ಳೆಯದಕ್ಕಾಗಿ, ನನ್ನ ಒಳ್ಳೆಯದಕ್ಕಾಗಿ. ದೇವರ ಮಾತನ್ನು ನಂಬಿ ನಡೆಯುವವರು ಮೋಸಕ್ಕೆ ಬೀಳುವುದಿಲ್ಲ ಪ್ರಿಯರೇ. ಹಾಗಾದರೆ ನಾವು ಪಾಲಿಸಬೇಕಾಗಿರೋಂಥ ಒಂದು ಆಜ್ಞೆ, ದೇವರ ಮಾತನ್ನು ಅದರಂತೆಯೇ ಹಿಡಿದುಕೊಳ್ಳಬೇಕು. ಹೆಚ್ಚಿಸಬಾರದು, ಕಡಿತ ಮಾಡಬಾರದು, ಸಂಶಯದಿಂದ ಕೇಳಬಾರದು ಪ್ರಿಯರೇ. ಅಂದರೆ ದೇವರ ಮಾತನ್ನು ನಂಬಿ ಅದರಂತೆ ನಡೆಯುವಾಗ ನಾವು ದೇವರು ಎಂಥವರು ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಪಾಪದ ಮೊದಲ ಧ್ವನಿ ದೇವರ ಮಾತಿಗೆ ಸಂಶಯ ತರುತ್ತದೆ. ದೇವರ ಮಾತಿಗೆ ನಿಂತವನು ಪಾಪಕ್ಕೆ ಬೀಳುವುದಿಲ್ಲ. ಹಾಗಾದರೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಸತ್ಯದಲ್ಲಿ ಸ್ಥಿರವಾಗಿರ್ರಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ